ನೋಡಿ, ಬ್ಲ್ಯಾಕ್ ರೈಸ್ದು ಇಡ್ಲಿದು ಫೋಟೋ ಹಾಕಿದ್ರೆ ರೆಸಿಪಿ ಅಂತ ಕೇಳ್ತಿದ್ರಲ್ವ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಮಾಡ್ಕೊಳ್ಳಿ. ಮಾಮೂಲಿ ಇಡ್ಲಿ ರೈಸ್ಗಿಂತ ಸೇಮ್ ಟೇಸ್ಟ್ ಏನು ಕಮ್ಮಿ ಇಲ್ಲ, ಅದೇ ಟೇಸ್ಟ್ ಇದೆ, ಕಲ್ಲರ್ ಮಾತ್ರ ಬೇರೆ ಇರುತ್ತೆ. 3 ಲೋಟ ಬ್ಲ್ಯಾಕ್ ರೈಸು, 1 ಲೋಟ ಊಟದ ಅಕ್ಕಿ. ಅದು ನೋಡಿ, ಅರ್ಧ ಲೋಟ ಉದ್ದಿನ ಗೋಲ, ಅರ್ಧ ಲೋಟ ಸಬ್ಬಕ್ಕಿ ಅಷ್ಟೇ. ನೋಡಿ, ಮೆಂತ್ಯ 1 ಸ್ಪೂನು, ಇವಿಷ್ಟು ಹಾಕಿ ಚೆನ್ನಾಗಿ 4 ಬಾರಿ ತೊಳ್ಕೊಂಡು ಒಂದು 4 ಅವರ್ ನೆನೆಸ್ಕೋಬೇಕು. ಈ ಬ್ಲ್ಯಾಕ್ ರೈಸು ಮೆತ್ತಗಿರುತ್ತೆ, ಅದರಿಂದ ಉದ್ದಿನಬೇಳೆ ಕಮ್ಮಿನೇ ಸಾಕು, ಅರ್ಧ ಲೋಟ ಸಾಕು. ಇವಾಗ ನೋಡಿ, ಇದೆಲ್ಲ ನೆಂದಿದೆ 5 ಅವರ್, 4 ಅವರ್ ಮಿನಿಮಮ್ಮು. ಅದ್ರ ಮೇಲೆ ನೆನೆಸ್ಕೊಂಡ್ರೂ ಏನಾಗೋದಿಲ್ಲ. ಇವಾಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈ ಊಟದ ಅಕ್ಕಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚಿರೋಟಿ ರವೆ ಥರ ಇರುತ್ತೆ, ಪರವಾಗಿಲ್ಲ. ಈ ರೈಸು ಮೆತ್ತಗಾಗಿರುತ್ತೆ, ಊಟದ ಅಕ್ಕಿ ಮಾತ್ರ ಸ್ವಲ್ಪ ತರ್ತರಿ ಆಗಿರುತ್ತೆ. ಬೆಳಗ್ಗೆ ನೋಡಿ ಚೆನ್ನಾಗಿ ಉಬ್ಬಿಕೊಂಡಿರುತ್ತೆ. ನಾನು ಮಾಡ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಇದು ಒಂಥರ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಅಷ್ಟು ಹಾಕಿರೋದಲ್ವ, ಎಷ್ಟು ಉಬ್ಕೊಂಡು ಬರುತ್ತೆ ನೋಡಿ ಇಡ್ಲಿ. ಅದು ಬ್ಲ್ಯಾಕ್ ರೈಸ್ಗೆ ಸಾಫ್ಟ್ನೆಸ್ ಇದೆ. ಅನ್ನ ಮಾಡಿದರೂ ಅಷ್ಟೇ, ಅದು ಮೆತ್ತಗಾಗುತ್ತೆ. ಮಾಡ್ಕೊಂಡು ನೋಡಿ, ರುಚಿ ಇಲ್ಲಂತೂ ಮಾಮೂಲಿ ಇಡ್ಲಿ ಥರನೇ ಇದೆ. ಇದು ನೋಡಿ, ಚಟ್ನಿ ಪ್ರೀ ಮಿಕ್ಸ್ ಇದು 1-2 ಸ್ಪೂನ್ ಹಾಕ್ಕೊಂಡು ನೀರಾಗಿ ಕಲಿಸ್ಕೊಂಡ್ರೆ ಒಬ್ರಿಗೆ ಸರಿ ಹೋಗುತ್ತೆ. ನಾನು ದೊಡ್ಡ ಸ್ಪೂನಲ್ಲಿ ಮಾಡ್ತಾಯಿದ್ದೀನಿ. ಆ ಬೌಲ್ ತುಂಬ ಆಗುತ್ತೆ ಆ 2 ಸ್ಪೂನ್ ಹಾಕಿದರೆ. ನೀರಾಗಿ ಕಲಿಸ್ಕೊಳ್ಳೋದು ಅದು ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಕೋಬೋದು, ನೀರಾಗಿ ಬೇಕಾದ್ರೆ ನೀರಾಗಿ ಕಲಿಸ್ಕೋಬೋದು. ಕಲಿಸ್ಬಿಟ್ಟು ತಕ್ಷಣವೇ ಯೂಸ್ ಮಾಡ್ಕೋಬೋದು. ಮಕ್ಕಳು ಹೊರಗಡೆ ಓದೋಕ್ಕೋಗಿದ್ರೆ ಎಲ್ಲ ಮಾಡಿಕೊಡ್ಬೋದು. ಆರಾಮಾಗಿ ನೀರಾಗಿ ಕಲಿಸ್ಕೊಂಡು ತಿಂತಾರೆ. ಇಲ್ಲ ಚಟ್ನಿ ಪುಡಿ ಥರ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಇಡ್ಲಿಗೆ ಈ ಚಟ್ನಿಗೆ ತುಂಬ ಚೆನ್ನಾಗಿತ್ತು ನೋಡಿ. ಇಡ್ಲಿ ಒಂಥರ ಫ್ಲೇವರ್ ಬರುತ್ತೆ. ಆ ಅಕ್ಕಿದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಬ್ಲ್ಯಾಕ್ ರೈಸು. ಒಂದು ಸರಿ ಮಾಡ್ಕೊಂಡು ನೋಡಿ. ಟೇಸ್ಟು ನಾನು ಡಿಫ್ರೆಂಟಾಗಿರುತ್ತೆ, ಇಲ್ಲ ಮಾಮೂಲಿ ಇಡ್ಲಿ ಟೇಸ್ಟೇ ಇದೆ. ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಮೆತ್ತಗಾಗಿದೆ ನೋಡಿ. ಈ ಅಕ್ಕಿಗೇ ಮೆತ್ತಗಾಗೋ ಗುಣ ಇದೆ. ಮಾಡ್ಕೊಂಡು ನೋಡಿ. ಎಲ್ಲರೂ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.